ಬೇಸಿಗೆಯಲ್ಲಿ ಕೇವಲ ಖಾಲಿಯಾದ ನೀರಿನ ಬಾಟಲಿ ಇದ್ದರೆ ಸಾಕು. ಎಸಿ ಬೇಡ, ಫ್ರಿಜ್ ಬೇಡ. ಇನ್ಮುಂದೆ ಕರೆಂಟ್ ಬಿಲ್ ಕೂಡ ಜಾಸ್ತಿ ಬರೋದೇ ಇಲ್ಲ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಬೇಸಿಗೆ ಅಂತ ಅಂದಾಗ ನಾವು ಹೆಚ್ಚಾಗಿ ತಿನ್ನೋ ಅಂಥ ಹಣ್ಣು ಅಂತಂದರೆ ಅದು ಕಲ್ಲಂಗಡಿ ಹಣ್ಣು. ಈ ಕಲ್ಲಂಗಡಿ ಹಣ್ಣನ್ನು ತಿಂದು ಅದ್ರ ಸಿಪ್ಪೆನ ವೇಸ್ಟ್ ಅಂಥೇಳಿ ಬಿಸಾಡೋರೆ ಹೆಚ್ಚು. ಆ ರೀತಿ ಬಿಸಾಕೋ ಬದಲಿಗೆ ನೋಡಿ, ಕೆಲವರಿಗೆ ಪಾದದ ಉರಿ ತುಂಬಾ ಇರುತ್ತೆ. ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ಪಾದದ ಕೆಳಗೆ ಒಂದು 10 ನಿಮಿಷಗಳ ಕಾಲ ಇಟ್ಕೊಳ್ಳೋದ್ರಿಂದ ಆದಷ್ಟು ಬೇಗ ಪಾದದ ಉರಿಯ ಸಮಸ್ಯೆ ಅನ್ನೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ದೇಹದ ಉಷ್ಣಾಂಶ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಟಿಪ್ ತುಂಬಾ ಸಹಾಯಕಾರಿಯಾಗುತ್ತೆ. ಹಣ್ಣನ್ನು ಕಟ್ ಮಾಡಿದ್ಮೇಲೆ ನೋಡಿ, ಕಲ್ಲಂಗಡಿ ಹಣ್ಣಿನ ಸಿಪ್ಪೆಯನ್ನು ಈ ರೀತಿ ನೋಡಿ ಮೇಲ್ಭಾಗದಲ್ಲಿ ಮಾತ್ರ ಪದರವಾಗಿ ಕಟ್ ಮಾಡಿಕೊಂಡು ಇದನ್ನು ಕಣ್ಣಿನ ಮೇಲೆ ಇಟ್ಕೊಳ್ಳೋದ್ರಿಂದ ಕಣ್ಣಿನ ಉರಿ ಕೂಡ ಕಡಿಮೆ ಆಗುತ್ತೆ, ಕಣ್ಣು ಕೂಡ ತಂಪಾಗಿರುತ್ತೆ. ಖಂಡಿತ ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮುಂದಿನ ಟಿಪ್, ಬೇಸಿಗೆ ಅಂತಂದಾಗ ಮನೆಯಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಬೇಸಿಗೆ ಇರೋದಕ್ಕೆ ಆಗಲ್ಲ. ಮನೆಯಲ್ಲಿದ್ದರೂ ಕೂಡ ಈ ಥರ ಅನಿಸ್ತಾ ಇರುತ್ತೆ. ಮತ್ತು ವಿಪರೀತವಾಗಿ ಎ ಸಿ ಬಳಸೋದು ಅಥವಾ ಫ್ಯಾನನ್ನು ಹಾಕ್ಕೊಳ್ಳೋದು. ಫ್ಯಾನ್ ಹಾಕಿದರೂ ಕೂಡ ಮನೆಯಲ್ಲಿ ಸಿಕ್ಕಾಪಟ್ಟೆ ಹೀಟ್ ಅನ್ನೋದಿರುತ್ತೆ. ಸೆಕೆ ಇರೋಕ್ಕೆ ಆಗ್ತಾಯಿಲ್ಲ ಅನ್ನೋರು ಈ ಒಂದು ಸರಳವಾದ ಟಿಪ್ಪನ್ನು ಫಾಲೋ ಮಾಡಿ. ಕೇವಲ ತೆಂಗಿನ ಚಿಪ್ಪಿದ್ರೆ ಸಾಕು. ಹೌದು, ತೆಂಗಿನ ಚಿಪ್ಪನ್ನು ವೇಸ್ಟ್ ಅಂತೇಳಿ ಬಿಸಾಡೋ ಬದಲಿಗೆ ನೋಡಿ, ಈ ರೀತಿ ತೆಂಗಿನ ಚಿಪ್ಪನ್ನು ತಗೊಂಡು ನೀರನ್ನು ಹಾಕಿಕೊಳ್ಬೇಕಾಗುತ್ತೆ. ಇದರ ಜೊತೆಗೆ ನಾವು ಪ್ಲಾಸ್ಟಿಕ್ದು ಒಂದು ಕಂಟೈನರ್ನೋ ಅಥವಾ ಈ ಥರ ಒಂದು ಹಳೇದಾಗಿರೋಂಥ ಒಂದು ಪಾತ್ರೆನಾದರೂ ತಗೊಳ್ಬಹುದು. ನಂತರ ಅದಕ್ಕೆ ನೀರನ್ನು ಹಾಕ್ಕೊಂಡು ಮೊದಲು ಚಿಪ್ಪನ್ನು ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ನೀರನ್ನು ಹಾಕಿ ತೊಳೆದ ನಂತರ ಇನ್ನೊಂದು ಸತಿ ನೀರನ್ನು ಹಾಕ್ಕೋಬೇಕು ಚಿಪ್ಪಿನೊಳಗೆ. 2ರಿಂದ 3, 4 ನಮಗೆ ಎಷ್ಟು ತೆಂಗಿನ ಚಿಪ್ಪು ಬೇಕೋ ಅಷ್ಟು ತೆಂಗಿನ ಚಿಪ್ಪನ್ನು ನಾವು ಇಟ್ಕೊಳ್ಬೋದು. ನಂತರ ನೀರನ್ನು ಹಾಕ್ಬಿಟ್ಟು ಆ ಒಂದು ಬಟ್ಲಿಗೂ ಕೂಡ ನೀರನ್ನು ಹಾಕಿ ಫ್ರೀಝರ್ನಲ್ಲಿ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಬಿಡಬೇಕು. ಅರ್ಧ ಗಂಟೆಗಳ ಕಾಲ ಇಟ್ಟ ನಂತರ ಇದು ಗಟ್ಟಿಯಾಗುತ್ತೆ. ಈ ಥರ ಐಸ್ ಕ್ಯೂಬ್ ಥರ ಗಟ್ಟಿಯಾಗುತ್ತೆ. ಇದನ್ನು ನೋಡಿ, ವಿಪರೀತ ಹಾಲ್ನಲ್ಲೇ ಆಗಲಿ ಅಥವಾ ಬೆಡ್ರೂಮಲ್ಲೇ ಆಗಲಿ ರಾತ್ರಿ ಹೊತ್ತು ನಮ್ಗೆ ನಿದ್ದೆನೇ ಮಾಡೋಕ್ಕಾಗ್ತಾಯಿಲ್ಲ, ಸೀಲಿಂಗ್ ಫ್ಯಾನ್ ಬಳಸ್ತಾ ಇದ್ದೀವಿ, ವಿಪರೀತ ಗಾಳಿ, ಗಾಳಿ, ಫ್ಯಾನ್ ಗಾಳಿ ಕೂಡ ತುಂಬಾ ಜಾಸ್ತಿ ಹೊತ್ತು ಹಾಕಿದ್ವಿ ಅಂದರೆ ಅದು ಕೂಡ ಹೀಟಾಗಿರುತ್ತೆ. ಆ ಥರ ಆಗಬಾರ್ದು ಅಂತ ಅಂದರೆ ಜಸ್ಟ್ ನೀವು ಇದನ್ನು ರೂಮ್ನಲ್ಲಿ ಅಥವಾ ಹಾಲ್ನಲ್ಲಿ ಒಂದು ಕಡೆ ಇಟ್ಬಿಡಿ. ಜಾಸ್ತಿ ಫ್ಯಾನ್ ಕೆಳಗಿಟ್ರೆ ಬೇಗ ಸಖತ್ತಾಗಿ ರಿಸಲ್ಟ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ರೂಮ್ನಲ್ಲಿ ಒಂದು ಕಡೆ ಇಟ್ಟರೆ ಸಾಕು ಅಥವಾ ಹಾಲ್ನಲ್ಲಿ ಒಂದು ಕಡೆ ಇದ್ದರೆ ಸಾಕು, ಮನೆ ತಂಪಾಗಿಬಿಡುತ್ತೆ. ತಂಪು ಕೂಲಾಗಿರುತ್ತೆ. ಬೇಸಿಗೆನಲ್ಲೂ ಕೂಡ ಖಂಡಿತ ನೀವು ಈ ಒಂದು ಸರಳವಾದ ಟಿಪ್ಪನ್ನು ಟ್ರೈ ಮಾಡಿ ನೋಡಿ, ರಿಸಲ್ಟ್ ಅಂತೂ ಪಕ್ಕಾ ಬಂದೇ ಬರುತ್ತೆ. ತೆಂಗಿನ ಚಿಪ್ಪಿಂದ ಮನೆ ತಂಪಾಗಿರುತ್ತೆ. ಮುಂದಿನ ಟಿಪ್ ನೋಡಿ, ನಾನಿಲ್ಲಿ ದಿಮ್ಮನ್ನು ತೊಗೊಂಡಿದ್ದೀನಿ. ದಿಂಬಿದೆ, ದಿಮ್ಮಿನ ಕವರ್ ಇಲ್ಲ ಅಂತನ್ನೋರು ಈ ಒಂದು ಸರಳವಾದ ಟಿಪ್ಪನ್ನು ಫಾಲೋ ಮಾಡಿ. ಹೊಲಿಗೆ ಯಂತ್ರ ಕೂಡ ಬೇಡ, ಹೆಚ್ಚು ಸಮಯ ಕೂಡ ಬೇಡ. ಹಳೇದಾಗಿರೋಂಥ ಟೀ ಶರ್ಟನ್ನು ತೊಗೊಳ್ಳಿ. ಟೀ ಶರ್ಟನ್ನು ತೊಗೊಂಡು ಉಲ್ಟಾ ಮಾಡ್ಕೋಬೇಕಾಗುತ್ತೆ. ಉಲ್ಟಾ ಮಾಡಿಕೊಂಡು ನೋಡಿ, ದಿಂಬಿನ ಮೇಲೆ ಈ ರೀತಿ ಹಾಕೋಬೇಕಾಗುತ್ತೆ. ಟೀ ಶರ್ಟನ್ನು ಈ ಥರ ಹಾಕ್ಕೊಂಡು ನಂತರ ಇದನ್ನು ಉಲ್ಟಾ ಮಾಡ್ಕೋಬೇಕು. ಈ ರೀತಿ ನೋಡಿ, ಒಳಗಡೆಯಿಂದ ಟೀ ಶರ್ಟನ್ನು ತೆಗಿಬೇಕಾಗತ್ತೆ. ದಿಮ್ಮನ ಒಳಗಡೆ ಹಾಕ್ಬಿಟ್ಟು ಈ ಥರ ಕ್ಲೀನಾಗಿ ತೆಗೆದು ಸೆಟ್ ಮಾಡಬೇಕು. ಇದನ್ನು ಈ ಥರ ಹಾಕಿದ ಕೂಡಲೇ ನೋಡಿ, ಹೊಲಿಗೆ ಯಂತ್ರದ ಅಗತ್ಯ ಕೂಡ ಇಲ್ಲ. ತಟ್ ಅಂತೇಳಿ ಒಂದು ಹಳೇದಾಗಿರೋಂಥ ಟೀ ಶರ್ಟಿಂದ ದಿಮ್ಮಿನ ಕವರ್ ಅನ್ನೋದು ರೆಡಿ ಆಗೇ ಬಿಡ್ತು. ಹಳೇದಾಗಿದೆ ಟೀ ಶರ್ಟ್ ಅಂತೇಳಿ ಬಿಸಾಕೋ ಬದಲಿಗೆ ಈ ರೀತಿ ಇನ್ಸ್ಟೆಂಟಾಗಿ ನಾವು ದಿಮ್ಮಿನ ಕವರ್ ಆಗಿ ಮಾಡ್ಕೊಳ್ಬಹುದು. ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಟಿಪ್ ಇಷ್ಟ ಆದರೆ ಖಂಡಿತ ಒಂದು ಲೈಕನ್ನು ನೀಡಿ. ಮುಂದಿನ ಟಿಪ್, ನಾನಿಲ್ಲಿ ಒಂದು ಕವರನ್ನು ತೊಗೊಂಡಿದ್ದೀನಿ. ಕವರ್ನ ತೊಗೊಂಡು ನೋಡಿ ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಈ ಥರ ಕವರ್ ಬದಲಿಗೆ ಈ ಅಕ್ಕಿ ಚೀಲ ಎಲ್ಲ ಬರುತ್ತೆ ನೋಡಿ, ಮಂದವಾಗಿರುತ್ತಲ್ಲ, ಆ ಥರದ್ದಾದ್ರೂ ತೊಗೋಬೋದು. ಅಥವಾ ಇದಕ್ಕಿಂತ ದೊಡ್ಡ ಕವರ್ ಇದೆ ಅಂದರೆ ಅದನ್ನಾದರೂ ತೊಗೋಬಹುದು. ಇಲ್ಲ ಅಂತಂದರೆ ಎಲ್ಲರ ಮನೆಯಲ್ಲೂ ಈ ಥರ ಚಿಕ್ಕ ಕವರ್ ಅಂತೂ ಇದ್ದೇ ಇರುತ್ತೆ. ಸೊ ನೋಡಿ, ಅದನ್ನು ಈ ರೀತಿ ಕಟ್ ಮಾಡಿಕೊಂಡು ಮಧ್ಯಭಾಗಕ್ಕೆ ಈ ರೀತಿ ದೊಡ್ಡದಾಗಿ ಮಾಡ್ಕೋಬೇಕಾಗುತ್ತೆ. ಕವರನ್ನು ಸಿದ್ಧ ಮಾಡ್ಕೊಂಡ್ಮೇಲೆ ಒಂದು ಬೆಡ್ಶೀಟನ್ನು ತೊಗೊಂಡಿದ್ದೀನಿ, ಬ್ಲ್ಯಾಂಕೆಟನ್ನು. ಇದು ಚಿಕ್ಕದಾಗಿ ನೋಡಿ, ಈ ಥರ ಸಾಫ್ಟಾಗಿ ಇದೆ. ಈ ಥರದ್ದಾದರೂ ತೊಗೋಬಹುದು. ಈ ಥರದ್ದಿಲ್ಲ ನಿಮ್ಮ ಹತ್ರ ಅಂತ ಅಂದರೆ ಈ ಸಿಂಗಲ್ ಕಾಟ್ ಬರುತ್ತಲ್ವ, ಅದ್ರ ಮೇಲೆ ಬಳಸ್ತೀವಲ್ಲ ಬೆಡ್ಶೀಟ್ಗಳು, ಅದನ್ನಾದರೂ ತೊಗೋಬಹುದು. ಬಟ್ ಈ ಥರದ್ದು ಸಿಕ್ಕರೆ ತುಂಬಾ ಬೆಟರ್ ಆಗಿರುತ್ತೆ. ಆದಷ್ಟು ಸಾಫ್ಟಾಗಿರಬೇಕು ಮತ್ತು ಮಂದವಾಗಿರಬೇಕು. ಆ ಥರ ಬಟ್ಟೆಯನ್ನು ನೀವು ತೊಗೊಳ್ಳಿ. ಇಲ್ಲಾಂದರೆ ಮಂದವಾಗಿರೋ ಟವಲ್ನಾದರೂ ಬೇಕಿದ್ರೂ ಕೂಡ ನೀವು ತೊಗೋಬಹುದು.
ಈ ಒಂದು ಬ್ಲ್ಯಾಂಕೆಟನ್ನು ಅಥವಾ ಬೆಡ್ಶೀಟನ್ನು ತೊಗೊಂಡ್ಮೇಲೆ ನೋಡಿ, ಇದಕ್ಕೆ ಎ ಸಿ ಬೇಕಾಗಿಲ್ಲ, ಫ್ರಿಜ್ ಬೇಕಾಗಿಲ್ಲ, ಕೂಲರ್ ಬೇಕಾಗಿಲ್ಲ, ಮನೆ ತಂಪಾಗಿಡ್ಬೋದು ಒಂದೇ ಒಂದು ಬೆಡ್ಶೀಟಿಂದ. ಯಾವ ಥರ ಅಂತಂದರೆ, ಈ ಥರ ಬೆಡ್ಶೀಟನ್ನು ತೊಗೊಂಡು ಅಥವಾ ಬ್ಲ್ಯಾಂಕೆಟನ್ನು ತೊಗೊಂಡು ನೋಡಿ, ನಾರ್ಮಲ್ ನೀರಿನಲ್ಲಿ ಅದ್ದಿ ಇದನ್ನು ಸ್ವಲ್ಪ ನೀರನ್ನು ಇಂಟ್ಕೋಬೇಕಾಗುತ್ತೆ. ಮುಕ್ಕಾಲು ಭಾಗ ನೀರು ಹೋಗಬೇಕು, ಆ ಥರ ಕ್ಲೀನಾಗಿ ಇಂಟ್ಕೋಬೇಕು. ಒಂದು 25% ಆಗೋಷ್ಟು ಮಾತ್ರ ನೀರನ್ನು ಹಾಗೆ ಬಿಡಬೇಕಾಗುತ್ತೆ. ಇದನ್ನು ಒಂದು ಕಡೆ ನೋಡಿ, ಈ ಥರ ಕವರ್ ಹಾಕ್ಬಿಟ್ಟು ಕವರ್ ಮೇಲೆ ಈ ಒಂದು ಬೆಡ್ಶೀಟನ್ನು ಅಥವಾ ಬ್ಲ್ಯಾಂಕೆಟನ್ನು ಹಾಕಬೇಕಾಗುತ್ತೆ. ಹಾಕ್ಬಿಟ್ಟು ಫ್ಯಾನ್ ಬಳಸೋವಂಥ ಜಾಗದಲ್ಲಿ ಆಸ್ಪಾಸಲ್ಲಿ ಹಾಕಿದ್ರೆ ಒಳ್ಳೆಯದು. ನೀವು ಮಲ್ಕೊಳ್ಳೋಂಥ ಜಾಗದಲ್ಲಿ ಸಿಕ್ಕಾಪಟ್ಟೆ ಹಬೆ ಇದೆ, ಈಟಿದೆ, ನಿದ್ದೆ ಬರ್ತಿಲ್ಲ ಅಂತಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ. ಇಮಿಡಿಯೇಟಾಗಿ ಇಡೀ ರೂಮು, ಹಾಲು ಎಲ್ಲ ಕೂಡ ಕೂಲ್ ಆಗುತ್ತೆ. ಈ ಒಂದು ಟಿಪ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಮುಂದಿನ ಟಿಪ್, ಈ ಥರ ಎಷ್ಟೇ ಹೇರ್ ಕ್ಲಿಪ್ಗಳನ್ನ ತೊಗೊಂಡ್ರು ಪಟ್ ಅಂತೇಳಿ ಮುರಿತಾ ಇರುತ್ತೆ. ಆ ಥರ ಮುರಿಬಾರ್ದು ಅಂದರೆ ಈ ಒಂದು ಸಿಂಪಲ್ ಟಿಪ್ಪನ್ನು ನೀವು ಟ್ರೈ ಮಾಡಿ ನೋಡಿ. ಏನಿಲ್ಲ, ಒಂದು ಚೂರು ನೇಲ್ ಪಾಲಿಷನ್ನು ತೊಗೊಂಡು ಈ ಕ್ಲಿಪ್ನ ಸ್ಪ್ರಿಂಗ್ ಜಾಗ ಇದೆಯಲ್ಲ, ಇಲ್ಲಿ ಒಂದು ಚೂರು ಹಾಕಿ. ಸ್ಪ್ರಿಂಗಿಂದನೇ ಕ್ಲಿಪ್ ಅನ್ನೋದು ಕಟ್ ಆಗ್ತಾ ಇರುತ್ತೆ. ನೀವು ನೇಲ್ ಪಾಲಿಷ್ ಹಾಕೋದ್ರಿಂದ ಇದು ತುಂಬಾ ಸ್ಟ್ರಾಂಗಾಗಿ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸ್ವಲ್ಪ ನೇಲ್ ಪಾಲಿಷನ್ನು ಹಾಕಿದರೆ ಈ ಸ್ಪ್ರಿಂಗ್ ಜಾಗದಲ್ಲಿ ಆಯಿತು ನೋಡಿ, ಕ್ಲಿಪ್ಪನ್ನು ನೀವು ಸುಮಾರು ತಿಂಗಳುಗಳ ಕಾಲ ಬಳಸ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಇದೊಂದು ಸಿಂಪಲ್ ಟಿಪ್ ಇರ್ಬೋದು, ಬಟ್ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಆಗುತ್ತೆ. ಖಂಡಿತ ಹೆಣ್ಮಕ್ಳು ಟ್ರೈ ಮಾಡಿ ನೋಡಿ. ಮುಂದಿನ ಟಿಪ್, ಖಾಲಿಯಾದಂಥ ನೀರಿನ ಬಾಟ್ಲು ಅಥವಾ ಜ್ಯೂಸಿನ ಬಾಟ್ಲು ಇದ್ದರೆ ಸಾಕು, ಮನೆ ಇರುತ್ತೆ ತಂಪು ಕೂಲ್ ಅಂತ ಹೇಳಿದೆ. ಹೆಂಗಪ್ಪ ಅದು ಅಂಥೇಳಿ ಈಗ ಪಟ ಅಂತೇಳಿ ನೋಡೋಣ ಬನ್ನಿ. ನೋಡಿ, ಜ್ಯೂಸ್ನ ಅಥವಾ ನೀರನ್ನು ನಾವು ಹೊರಗಡೆ ಎಲ್ಲಾದರೂ ಹೋದಾಗ ಪರ್ಚೇಸ್ ಮಾಡಿ ತೊಗೊಳ್ತಾ ಇರ್ತೀವಿ, ಬಟ್ ಬಾಟಲ್ನ ವೇಸ್ಟ್ ಅಂತೇಳಿ ಬಿಸಾಕ್ತಾ ಇರ್ತೀವಿ. ಆ ಥರ ಬಿಸಾಕೋ ಬದಲಿಗೆ ಬಾಟಲ್ನೆಲ್ಲ ಹಾಗೆ ಇಟ್ಕೊಳ್ಳಿ. ಈ ಬೇಸಿಗೆನಲ್ಲಿ ಈ ಬಾಟಲ್ಗಳಿಂದ ನಿಮ್ಮ ಮನೆ ತುಂಬ ಕೂಲಾಗಿರುತ್ತೆ. ಹೇಗಪ್ಪ ಅಂದರೆ ನೋಡಿ, ಈ ಬಾಟಲ್ಗಳಿಗೆ ನಲ್ಲಿ ನೀರನ್ನು, ಟ್ಯಾಪ್ ನೀರು ಬರುತ್ತಲ್ಲ, ಕುಡಿಯೋ ನೀರಲ್ಲ, ಮಾಮೂಲಿ ನಲ್ಲಿ ನೀರನ್ನು ತುಂಬ್ಕೋಬೇಕಾಗುತ್ತೆ. ನೀರನ್ನು ತುಂಬಿಕೊಂಡು ಫ್ರೀಝರ್ನಲ್ಲಿ ಈ ನೀರನ್ನು ಇಡಬೇಕಾಗುತ್ತೆ. ಇದು ಐಸ್ ಕ್ಯೂಬ್ ಥರ ಗಟ್ಟಿ ಆಗೋವರೆಗೂ ಇಟ್ಟರು ಕೂಡ ಓಕೆ. ಇಲ್ಲ ಅಂತಂದರೆ ಇದು ತಣ್ಣಕ್ಕಾದರೆ ಸಾಕು. ಅರ್ಧ ಗಂಟೆಯಿಂದ 1 ಅವರ್ ಇಟ್ಟರು ಕೂಡ ಆದಷ್ಟು ಬೇಗ ತಂಪಾಗುತ್ತೆ ಫ್ರೀಝರ್ನಲ್ಲಿ ಇಟ್ಟರೆ. ಸೊ ನೋಡಿ, ನಾನು 1 ಅವರ್ ಇಟ್ಟಿದ್ದೆ. ಈ ಮಟ್ಟಕ್ಕಿದು ಫುಲ್ಲು ತಣ್ಣಕ್ಕಾಗಿದೆ. ಈ ಬಾಟಲ್ಗಳನ್ನ ಈಗ ಫ್ರಿಜ್ಜಿಂದ ತೆಗೆದು ನೋಡಿ, ಹಾಲ್ನಲ್ಲಿ ಅಥವಾ ರೂಮ್ನಲ್ಲಿ ಒಂದು ಕಡೆ ನೀವು ಈ ರೀತಿ ಇಡೋದ್ರಿಂದ ವಾತಾವರಣದ ಉಷ್ಣಾಂಶನೆಲ್ಲ ಇದು ಹೀರ್ಕೊಳ್ಳುತ್ತೆ. ವಾತಾವರಣ ಕೂಲ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಆದಷ್ಟು ಫ್ಯಾನ್ ಇರೋವಂಥ ಕಡೆ ಹತ್ರದಲ್ಲಿ ಇಟ್ಟು ನೋಡಿ, ಎಷ್ಟು ಬೇಗ ಕೂಲ್ ಆಗುತ್ತೆ ಅಂದರೆ ಇಡೀ ರೂಮ್, ಹಾಲ್ ಅನ್ನೋದು ನೀವು ಶಾಕ್ ಆಗ್ತೀರಾ. ಅಷ್ಟು ಚೆನ್ನಾಗಿ ಈ ವಾಟರ್ ಬಾಟಲ್ಸ್ ಅನ್ನೋದು ವರ್ಕ್ ಆಗುತ್ತೆ. ಅದ್ರ ಜೊತೆಗೆ ಇನ್ನೂ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡ್ಬೋದು. ಒಂದು ಚಿಕ್ಕದಾದ ಬೇಷನ್ನಲ್ಲಿ ಅಥವಾ ಬಕೆಟ್ನಲ್ಲಿ ನೀರನ್ನು ಹಾಕಿ ಈ ಫ್ರಿಜ್ನಲ್ಲಿ ಇಟ್ಟಿರೋವಂಥ ನೀರಿನ ಬಾಟ್ಲುಗಳನ್ನ ಈ ನೀರಿಗೆ ಹಾಕಿ ನೀವು ಒಂದು ಕಡೆ ಇಡೋದ್ರಿಂದ ಆದಷ್ಟು ಬೇಗ ಆ ರೂಮ್ನಲ್ಲಿರೋವಂಥ ಉಷ್ಣಾಂಶ ಎಲ್ಲ ಕಡಿಮೆ ಆಗಿ ಒಳ್ಳೆ ಎ ಸಿ ಥರ ಕೂಲಾಗಿರುತ್ತೆ. ಎ ಸಿನೆಲ್ಲ ಬಳಸೋದ್ರಿಂದ ತುಂಬಾ ಜಾಸ್ತಿ ಕರೆಂಟ್ ಬಿಲ್ ಇದೆಲ್ಲ ಬರುತ್ತೆ. ಅದ್ರ ಬದಲಿಗೆ ನಾನೀಗಾಗಲೇ ಫ್ರಿಜ್ ಇಲ್ಲದೆ ಕೂಡ ಯಾವ ಥರ ಮನೇನ ಕೂಲಾಗಿ ಇಟ್ಕೋಬೋದು ಅಂತ ಈ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ನಿಮ್ಗೆ ಯಾವ ಟಿಪ್ ಇಷ್ಟ ಆಗುತ್ತೆ ಖಂಡಿತ ಟ್ರೈ ಮಾಡಿ. ಮನೆಯನ್ನು ಕೂಲಾಗಿ ಇಟ್ಕೊಳ್ಳಿ ಬೇಸಿಗೆನಲ್ಲಿ. ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ನೀವು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಹಾಗೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ರಿಗೂ ತಪ್ಪದೆ ಶೇರನ್ನು ಕೂಡ ಮಾಡಿ. ಮುಂದಿನ ಟಿಪ್ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.